ಡಾಕ್ಟರ್ ರಾಜ್ಕುಮಾರ್ ಅವರ ಮೊಟ್ಟ ಮೊದಲ ಸಿನಿಮಾಸ್ಕೋಪ್ ಚಿತ್ರ ಹುಲಿಯ ಹಾಲಿನ ಮೇವು. ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ ಮೊದಲ ಚಿತ್ರ ಸತಿಶಕ್ತಿ. ಖ್ಯಾತ ಹಿನ್ನೆಲೆ ಗಾಯಕರಾದ ಕೆ.ಜೆ. ಯೇಸುದಾಸ್ ರವರು ಕನ್ನಡದಲ್ಲಿ ಹಾಡಿದ ಪ್ರಥಮ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಚಂದವಳ್ಳಿಯ ತೋಟ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾದಂಬರಿ ಆಧಾರಿತ ಚಿತ್ರ ಕರುಣೆಯೇ ಕುಟುಂಬದ ಕಣ್ಣು. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 100ನೇ ಚಿತ್ರ ಭಾಗ್ಯದ ಬಾಗಿಲು. ನಟನೆಗಾಗಿ ಡಾಕ್ಟರೇಟ್ ಪಡೆದ ಮೊಟ್ಟ ಮೊದಲ ಭಾರತೀಯ ನಟ ಡಾಕ್ಟರ್ ರಾಜ್ಕುಮಾರ್ 1976ನೇ ಇಸವಿಯಲ್ಲಿ. ಗುಜರಾತಿ ಭಾಷೆಯಲ್ಲಿ ರಿಮೇಕ್ ಆದ ಮೊಟ್ಟ ಮೊದಲ ಕನ್ನಡ ಚಿತ್ರ ನಂದಾದೀಪ. ಡಾಕ್ಟರ್ ರಾಜ್ಕುಮಾರ್ ಅವರು ವೈದ್ಯರ ಪಾತ್ರದಲ್ಲಿ ನಟಿಸಿದ ಮೊದಲ ಚಿತ್ರ ಪ್ರತಿಜ್ಞೆ. ಖ್ಯಾತ ನಟರಾದ ದಿನೇಶ್ ರವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಚಿತ್ರ ನಾಂದಿ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶಿಸಲ್ಪಟ್ಟ ಮೊದಲ ಕನ್ನಡ ಚಿತ್ರ ನಾಂದಿ. ವಿಶ್ವವಿಖ್ಯಾತ ಮೈಸೂರಿನ ಬೃಂದಾವನ ಗಾರ್ಡನ್ನಲ್ಲಿ ಚಿತ್ರಿತವಾದ ಮೊದಲ ಗೀತೆ ತೂಗುದೀಪ ಚಿತ್ರದ ಮೌನವೇ ಆಭರಣ. ಖ್ಯಾತ ಹಿನ್ನೆಲೆ ಗಾಯಕರಾದ ಪಿ.ಬಿ. ಶ್ರೀನಿವಾಸ್ ರವರು ತೆರೆಯ ಮೇಲೆ ಕಾಣಿಸಿಕೊಂಡ ಮೊದಲ ಚಿತ್ರ ತೂಗುದೀಪ. ಬೇರೆಯವರ ಧ್ವನಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಲಿಪ್ ಸಿಂಕ್ ಮಾಡಿದ ಏಕೈಕ ಚಿತ್ರ ಸಿಂಹ ಸ್ವಪ್ನ. ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ಖ್ಯಾತ ಹಿನ್ನೆಲೆ ಗಾಯಕರಾದ ಟಿ.ಎಂ. ಸೌಂದರರಾಜನ್ ಮತ್ತು ಪೀತಾಪುರಂ ನಾಗೇಶ್ವರರವರು ಧ್ವನಿಯನ್ನು ನೀಡಿದ್ದಾರೆ. ಇಳಿಯರಾಜರವರು ಸೆಷನ್ಸ್ ಗಿಟಾರಿಸ್ಟ್ ಆಗಿ ಕೆಲಸ ಮಾಡಿದ ಮೊದಲ ಚಿತ್ರ ಗೋವಾದಲ್ಲಿ ಸಿಐಡಿ ನಂಬರ್ 999. ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಕ್ಯಾರೆಕ್ಟರ್ ಬೇಸ್ಡ್ ಟ್ರಯಾಲಜಿ ಮೂವಿ ಜೇಡರ ಬಲೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೇಮ್ಸ್ ಬಾಂಡ್ ಮಾದರಿಯ ಚಿತ್ರಗಳಲ್ಲಿ ಅಭಿನಯಿಸಿದ ಭಾರತೀಯ ನಟ ಡಾಕ್ಟರ್ ರಾಜ್ಕುಮಾರ್. ಕನ್ನಡದ ಮೊಟ್ಟ ಮೊದಲ ಸೀಕ್ವೆಲ್ ಚಿತ್ರ ಗೋವಾದಲ್ಲಿ ಸಿಐಡಿ ನಂಬರ್ 999. ಪೂರ್ತಿ ಕಲರ್ನಲ್ಲಿ ಚಿತ್ರಿತವಾದ ಡಾಕ್ಟರ್ ರಾಜ್ಕುಮಾರ್ ರವರು ಅಭಿನಯಿಸಿದ ಚಿತ್ರ ಮಿಸ್ಟರ್ ರಾಜ್ಕುಮಾರ್. ಖ್ಯಾತ ಹಿನ್ನೆಲೆ ಗಾಯಕರಾದ ಎಸ್.ಪಿ.ಬಿ. ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಧ್ವನಿ ನೀಡಿದ ಮೊಟ್ಟ ಮೊದಲ ಚಿತ್ರ ಮಿಸ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ತ್ರಿಪಾತ್ರದಲ್ಲಿ ಅಭಿನಯಿಸಿದ ಚಿತ್ರ ಕುಲಗೌರವ. ನಟಿ ಸುಮಲತಾರವರು ಕನ್ನಡದಲ್ಲಿ ಅಭಿನಯಿಸಿದ ಮೊದಲ ಚಿತ್ರ ರವಿಚಂದ್ರ. ಡಾಕ್ಟರ್ ರಾಜ್ಕುಮಾರ್ ಅವರು ಡಬಲ್ ರೋಲ್ನಲ್ಲಿ ಕೊನೆಯದಾಗಿ ನಟಿಸಿದ ಚಿತ್ರ ಅದೇ ಕಣ್ಣು. ಡಾಕ್ಟರ್ ರಾಜ್ಕುಮಾರ್ ಅವರ ವೃತ್ತಿ ಜೀವನದಲ್ಲೇ ಮೈನ್ ಥಿಯೇಟರ್ನಲ್ಲಿ ಅತಿ ಕಡಿಮೆ ದಿನಗಳ ಪ್ರದರ್ಶನ ಕಂಡ ಚಿತ್ರ ಒಂದು ಮುತ್ತಿನ ಕತೆ. ಆದರೂ ಕೂಡ ಹಾಕಿದ ಬಂಡವಾಳ ದ್ವಿಗುಣಗೊಂಡಿತ್ತು. ಇಡೀ ಭಾರತೀಯ ಚಿತ್ರರಂಗದಲ್ಲಿ 1980ರ ದಶಕದಲ್ಲಿ ಟೆಕ್ನಿಕಲಿ ಮೋಸ್ಟ್ ಅಡ್ವಾನ್ಸ್ಡ್ ಮೂವಿ ಎಂದು ಹೆಸರು ಗಳಿಸಿದ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಒಂದು ಮುತ್ತಿನ ಕತೆ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಿರ್ದೇಶನ ಮಾಡಿದ ಪ್ರಸಿದ್ಧ ನಿರ್ದೇಶಕ ಶಂಕರ್ ನಾಗ್. ಬೇರೆ ಭಾಷೆಗಳಿಗೆ ರಿಮೇಕ್ ಮಾಡಲ್ಪಟ್ಟ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಗುರಿ.